ಮೋಸ್ಟ್ಲಿ 28 ತಾಸಲ್ಲಿ ಅವ್ನು ಡ್ರೈವರ್ ಒಬ್ಬನೇ ಇರ್ತಾನೆ. ಅವ್ನು ನಿದ್ದೆ ಹಾರ್ಡ್ಲಿ ಅವನೇನಾದರೂ ಇನ್ನೊಬ್ಬ ಡಬಲ್ ಡ್ರೈವರ್ ಏನಾದರೂ ಇದ್ದರೆ ಅವನೊಂದು 4 ಅವರ್ಸು ಇವನೊಂದು 3 ಅವರ್ಸು ನಿದ್ದೆ ಮಾಡ್ತಾರೆ. ಬ್ರೈನ್ ರಿಲ್ಯಾಕ್ಸ್ ಆಗುತ್ತಾ? ಆಗಲ್ಲ. ಆ ಸೌಂಡಿಗೆ ಇದಕ್ಕೆ ಪೀಸ್ಫುಲ್ ನಿದ್ದೆ ಬೇಕು. ಅರ್ಥ ಆಯ್ತಲ್ಲ? ನಿಮಗೆ ನಾವು ಹೇಳೋದಿಷ್ಟೇ, ದುಡ್ಡು ದುಡಿಯೋದು ಮುಖ್ಯ. ದುಡ್ಡಿಗಿಂತ ದುಡಿಯೋದು ಜಾಸ್ತಿ ಏನು ಗೊತ್ತಾ? ಮನೆಯಲ್ಲಿ ಸುಖ ಶಾಂತಿ ನೆಲೆಸೋದು ಮುಖ್ಯ. ನಾವೇ ಇಲ್ಲಪ್ಪ ಅಂತ ಹೇಳಂತಂದರೆ ಮನೇಲಿ ಏನೂ ಮಾಡೋದಕ್ಕಾಗಲ್ಲ. ಇನ್ನೊಂದು ವಿಚಾರ, ನೀವೆಲ್ಲರೂ ಕೂಡ ನನ್ನ ಪರ್ಸನಲ್ ಅಡ್ವೈಸು, ಕಂಪಲ್ಸರಿ ಇನ್ಶೂರೆನ್ಸ್ ಮಾಡಿಸ್ಕೊಡಿ. ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಮಾಡಿಸ್ಕೊಡಿ. ಲೈಫ್ ಕವರೇಜ್ ತೊಗೊಳ್ಳಿ. ಭಾಳ ಕಡಿಮೆ ರೇಟಿಗೆ ಲೈಫ್ ಕವರೇಜ್ ಸಿಗ್ತವೆ. ನಾನು ಮಾತು ಕೇಳಿ ದಯವಿಟ್ಟು ತಗೊಳ್ಳಿ. ಅದೇ ನಿಮ್ಮನ್ನು ಕಾಪಾಡೋದು, ನಿಮ್ಮ ಕುಟುಂಬನ ಕಾಪಾಡೋದು. ನಾವು ಬಿಟ್ಟುಬಿಡಿ, ನಾವೆಲ್ಲ ಗಂಡಸರು, ನಾವು ಬರೀ ದುಡಿಯೋಕೆ ನಿಂತ್ಕೊಂಡ್ಬಿಟ್ಟಿದ್ವಿ, ಬೇರೆ ಮಾರ್ಗ ಇಲ್ಲ. ಬಟ್ ನಮ್ಮ ಕುಟುಂಬನ ಕಾಪಾಡೋದಕ್ಕೆ ಏನಾದರೂ ಬೇಕಲ್ಲ? ಹೌದಾ? ಏನಾದರೂ ಬೇಕು ನಮ್ಮ ಕುಟುಂಬನ ಕಾಪಾಡೋದಕ್ಕೆ. ಇನ್ಶೂರೆನ್ಸ್ ಮಾಡಿಸ್ಕೊಳ್ರಿ, ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ರಿ. 4 ಮಂದಿ ಇರೋ ಫ್ಯಾಮಿಲಿಗೆ ಒಂದು ವರ್ಷಕ್ಕೆ 15ರಿಂದ 20 ಸಾವಿರ ರೂಪಾಯಲ್ಲಿ ನಿಮಗೆ 15,000 ರೂಪಾಯಿಗೆ ಒಂದು ಒಳ್ಳೆ ಇನ್ಶೂರೆನ್ಸ್ ಪ್ಯಾಕೇಜ್ ಸಿಗುತ್ತೆ. ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ. ಒಬ್ಬರಿಗೆ ಏನಾದರೂ ಪರ್ಸನಲ್ ಡಿಸಬಿಲಿಟಿ ಆಗಿ ಕೈಯೋ ಕಾಲೋ ಕಟ್ಟಾದರೆ ನಿಮ್ಗೆ ಆಲ್ಮೋಸ್ಟ್ ಲೈಕ್ ಆಪರೇಷನ್ ಮಾಡಿಸೋದಕ್ಕೆ ಇದಕ್ಕೆ ಖರ್ಚು ಹತ್ರ 30-40 ಲಕ್ಷ ಬಂದರೆ ಯಾರು ಕಟ್ತಾರೆ? ಮನೆ ಓಟ ಮಾಡ್ಕೋತೀರಾ? ಎಷ್ಟು ಮಂದಿ ಮಾಡಿಸ್ಕೊಂಡಿದ್ದೀರಾ ಪರ್ಸನಲ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್? ಬೆರಳೆಣಿಕೆ ಅಷ್ಟು ಅಷ್ಟೇ. ಹಾರ್ಡ್ಲಿ 10% ಕೂಡ ಇಲ್ಲ. 60 ಮಂದಿ ಇದ್ದರೆ 6 ಮಂದಿ ಇಲ್ಲ ಇಲ್ಲಿ. ಮತ್ತೆ ಯಾಕೆ? ನಿಮ್ಮ ಕುಟುಂಬಗಳ ಮೇಲೆ ನಿಮಗೆ ಪ್ರೀತಿ ಇಲ್ವಾ? ಆಲೋಚನೆ ಮಾಡಿ. ನೀವು ಎಷ್ಟು ವರ್ಕ್ ಮಾಡ್ತೀರಾ? ಎಷ್ಟು ತಾಸು ಕೆಲಸ ಮಾಡ್ತೀರಾ ಒಂದು ದಿನಕ್ಕೆ? ನಿದ್ದೆ ಮಾಡ್ತಿದ್ದೀರಾ? ಒಳ್ಳೆ ಊಟ ತಿಂತಿದ್ದೀರಾ? ರೋಡ್ ಮೇಲೆ ಕಂಡಿದ್ದೆಲ್ಲ ಎಲ್ಲೆಲ್ಲ ಡ್ರೈವರ್ಸ್ ಮಾಡ್ಯಾರಂತ ನಮ್ಗೆ ಗೊತ್ತು. ಯಾಕಂತಂದರೆ ನಾವು ಅದೇ ಡಿಪಾರ್ಟ್ಮೆಂಟ್. ನಮ್ಮ ಡಿಪಾರ್ಟ್ಮೆಂಟಲ್ಲಿ ಏನು ಮಾಡ್ತೀವಿ? ಡ್ರೈವರ್ಸನ್ನ ನೋಡ್ತೀವಿ, ವೆಹಿಕಲ್ಸ್ ಕಷ್ಟನ ನೋಡ್ತೀವಿ. ಏನು ಊಟ ಮಾಡ್ತಿದ್ದೀರಾ? ಸರಿಯಾಗಿ ವಾರಕ್ಕೆ 2 ಸತಿ ಎಳ್ನೀರು ಕುಡಿದಿದ್ದೀರಾ? ವಾರಕ್ಕೆ 2 ಸತಿ ಫ್ರೂಟ್ ತಿಂತಿದ್ದೀರಾ? ಎಲ್ಲೆಲ್ಲೋ ರೋಡಲ್ಲ ಅದು ಏನೇನೋ ಎಲ್ಲೆಲ್ಲೋ ಕಂಡಿದ್ದ ಪರೋಟಗಳು ಅವು ಇವು ತಿಂದು ಎಷ್ಟು ಮಂದಿ ನಿಮಗೆಲ್ಲ ಎಷ್ಟು ಮಂದಿ ಪಯಣಿಸಿದೆ ಹೇಳಿ? ಕೂತ್ಕೊಂಡು ಓಡಿಸಿ ಅದ್ರ ಜೊತೆ ಏನು ತಿಂತಾ ಇದ್ವಿ? ಪರೋಟಗಳು, ಬಿರಿಯಾನಿಗಳು, ರೋಡಲ್ಲಿ ತಿಂತಾ ಇರ್ತಕ್ಕಂಥ ಎಲ್ಲ ಗಲೀಜು ತಿಂತಾ ಇದ್ವಿ. ನಮ್ಮ ಹೊಟ್ಟೆನೇ ಏನಿದೆ ಡಸ್ಟ್ಬಿನ್ನ ನಾವು ಆಲೋಚನೆ ಮಾಡ್ತಕ್ಕಂಥದ್ದಿಲ್ವ? ಎಷ್ಟು ಮಂದಿ ಒಂದು ಎಳ್ನೀರು ಕುಡ್ಕೊಂಡಿದ್ದೀರಾ? ಮಾತಾಡ್ತಾರೆ, ನಿಲ್ಲಿಸ್ತೀರಾ? ಬೀಡಿ ಕುಡಿತೀರಾ? ಬೀಡಿ ಸೇರ್ತೀರಾ? ಟೀ ತಾಗ್ತೀರಾ? ಬೀಡಿ ಸಿಗರೇಟ್ ಆಲೋಚನೆ ಮಾಡಿ. ಇವು ನಮ್ಮನ್ನ ಎಷ್ಟು ಮಟ್ಟಿಗೆ ನಮ್ಮ ಆರೋಗ್ಯನ ಹಾಳು ಮಾಡ್ತಿದ್ದಾವೆ. ಯಾಕೆ? ನಮ್ಮ ನಂಬ್ಕೊಂಡವ್ರಿಗೋಸ್ಕರ ನಾವು ಹೇಳ್ತೀವಿ. ಮತ್ತೆ ನಾನು ಕಷ್ಟಪಡ್ತಾ ಇರೋದು ನಮ್ಮ ಕುಟುಂಬಕ್ಕೋಸ್ಕರ ಅಂತ ಹೇಳ್ತೀವಿ. ಆಯಿತು, ಕುಟುಂಬಕ್ಕೋಸ್ಕರ ಅಷ್ಟು ಕಷ್ಟಪಡ್ತಾ ಇದ್ದವರು ಮತ್ತೆ ನಿನ್ನ ಆರೋಗ್ಯ ನೀನಾಗ ಹಾಳು ಮಾಡ್ತಾ ಇದೆಯಾ? ನಾನು ಇವತ್ತು ಕೇಳ್ತಾ ಇದ್ದೀನಿ, ಎಷ್ಟು ಮಂದಿ ನೀವು ಬೆಳಿಗ್ಗೆ ಮನೆ ಬಿಟ್ಟು ಬರ್ಬೇಕಾದ್ರೆ ಮಧ್ಯಾಹ್ನಕ್ಕೆ ಡಬ್ಬಿ ಕಟ್ಕೊಂಡು ಬರ್ತೀರಾ ಮನೆಯಿಂದ ಊಟ? ಒಬ್ಬರು ತೋರಿಸಿ ಹೇಳಿ. ಯಾರೂ ಇಲ್ಲ ಅಲ್ವಾ? ಮತ್ತೆ ನಮ್ಮ ಲೈಫ್ ಚೆನ್ನಾಗಿರ್ಬೇಕು, ನಾವು ಇಷ್ಟು ವರ್ಷ ಬಾಳ್ಬೇಕು ಅಂತ ನಾವೇನು ಡಿಸೈಡ್ ಮಾಡ್ತೀವಿ? ಹೋಗಿ ನಾವು ಹೋಗ್ತಕ್ಕಂಥ ರೋಡ್ಗಳು, ನಾವು ಇರ್ತಕ್ಕಂಥ ಜಾಗಗಳು ಯಾವ ಥರ ಇದ್ದಾವೆ? ಬರೀ ಹೊಗೆ. ಹೌದಾ? ನೀವು ಕಾರ್ ಓಡಿಸ್ಬೇಕಾದ್ರೆ ಏನು ಬರುತ್ತೆ? ಪೊಲ್ಯೂಷನ್. ಎಲ್ಲಿಂದ ಪೊಲ್ಯೂಷನ್? ಮುಂದ್ಗಡೆ ಅವರಿಂದ ಹಿಂದ್ಗಡೆ ಪೊಲ್ಯೂಷನ್. ಅಂತ ನಾವು ಕುಡಿತೀವಿ. ಎಕ್ಸ್ಪೋಜರ್ ನಿಮ್ಮ ಉಸಿರಾಟದಲ್ಲಿ ತಗೊಳ್ಳೋದು ಎಷ್ಟು ತಾಸು ಎಕ್ಸ್ಪೋಸ್ ಆಗಿದೆ? ಎಷ್ಟು ತಾಸು? 20 ತಾಸು. ಗಾಡಿ ಓಡಿಸಿದ್ರೆ 20 ತಾಸು ಎಕ್ಸ್ಪೋಸ್ ಆದಂಗೆ. ಹೌದಾ? ಸೊ ಅಷ್ಟು ಹೊಗೆಗೆ ಎಕ್ಸ್ಪೋಸ್ ಆಗ ಎಲ್ಲಿ ನಿಮ್ಮ ಆರೋಗ್ಯ? ನೋಡ್ರಿ, ನಿಮ್ಮ ಆರೋಗ್ಯನ ಆಲೋಚನೆ ಮಾಡ್ತಕ್ಕಂಥದ್ದು ಸಾರಿಗೆ ಇಲಾಖೆ ಬಿಟ್ಟರೆ ಯಾರೂ ಆಲೋಚನೆ ಮಾಡಲ್ಲ. ನಿಮ್ಮ ಕಷ್ಟಗಳು ಏನಿದೆ ಅನ್ನೋದು ಸಾರಿಗೆ ಇಲಾಖೆಗೆ ಮಾತು ಬಂದ ಇದೆ. ಯಾವ ಇಲಾಖೆಯೂ ನಿಮಗೆ ಅಚೀವ್ ಮಾಡಲ್ಲ, ಯಾವ ಇಲಾಖೆ ನಿಮಗೆ ಸಂಬಂಧನೂ ಬರಲ್ಲ. ನಿಮಗೋಸ್ಕರ ಯಾರಾದರೂ ಕಾಪಾಡೋರು ಇದ್ದೀವಿ, ಯಾರಿಗೋಸ್ಕರ ಯಾರಾದರೂ ನೋಡೋರು ಇದ್ದೀವಿ ಅಂತ ಹೇಳೋದಂದ್ರೆ ಅದು ನಾವು ಒಬ್ಬರೇ. ಅರ್ಥ ಆಯ್ತಲ್ಲ? ಸೊ ನಾನು ಕೇಳ್ಕೊಳ್ಳೋದಿಷ್ಟೇ, ನಿಮ್ಮಿಂದ ನಿಮ್ಮ ಕುಟುಂಬಕ್ಕೆ ಭಾರ ಆಗಬಾರ್ದು. ನೀವು ದುಡಿಯೋ ಕೈ, ನೀವು ನಿಮ್ಮ ಕುಟುಂಬಕ್ಕೆ ದುಡಿಯೋ ಕೈ, ಆ ಕೈ ಕಟ್ಟಾಗಬಾರ್ದು. ಅರ್ಥ ಆಯ್ತಾ? ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ. ಪರ್ಸನಲ್ ಇನ್ಶೂರೆನ್ಸು ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ. ಪ್ರತಿಯೊಬ್ಬರು 1 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಮಾಡಿಸ್ಕೊಳ್ರಿ. ಅರ್ಥ ಆಯ್ತಾ? ವರ್ಷಕ್ಕೆ 10,000 ರೂಪಾಯಿ 15,000 ರೂಪಾಯಿ ಕಟ್ಟಿದ್ರೆ 1 crore rupees ಪರ್ಸನಲ್ ಲೈಫ್ ಇನ್ಶೂರೆನ್ಸ್ ಸಿಗುತ್ತೆ. ಆ ಥರದ್ದು ಪರ್ಸನಲ್ ಲೈಫ್ ಇನ್ಶೂರೆನ್ಸ್ ತಗೊಳ್ಳಿ. 1 ಕೋಟಿ ರೂಪಾಯಿ ಏನೇ ಹೆಚ್ಚು ಕಡಿಮೆ ಆದರೂ ಕೂಡ ನಿಮ್ಮ ಕುಟುಂಬಕ್ಕೆ ಒಂದು ಬೇಕೇ ಬೇಕು. ಪರ್ಸನಲ್ ಡಿಸಬಿಲಿಟಿ ಏನಾದರೂ ಆಯ್ತಪ್ಪ ಅಂತ ಹೇಳ್ತಂದ್ರೆ, ಒಬ್ಬರು ಡ್ರೈವರ್ಗೆ ಒಂದು ಕೈ ಏನಾದರೂ ಆಯ್ತಪ್ಪ, ಈಗ ಫಾರ್ ಎಕ್ಸಾಂಪಲ್ ಟ್ರಕ್ ಇರ್ತಾನೆ, ಮುಖಾಮುಖಿ ಗಾಡಿ ಹೊಡ್ಕೊಂಡ್ರೆ ಫಸ್ಟ್ ಏನಾಗುತ್ತೆ? ಟ್ರಕ್ ಡ್ರೈವರ್ಗೆ ಕಾಲು ಕಟ್ಟಾಗ್ತವೆ.
ಅವ್ನು ಬದುಕಿ ಬಿಡ್ರಿ, ಕಾಲು ಕಟ್ಟಾಗ್ತವೆ ಫಸ್ಟ್ ಅವ್ನಿಗೆ. ಕಾಲು ಕಟ್ಟಾಗಿದ್ಮೇಲೆ ಅವ್ನು ಡ್ರೈವಿಂಗ್ ಮಾಡೋಕ್ಕಾಗತ್ತ? ಅವ್ನಿಗೆ ಡ್ರೈವಿಂಗ್ ಬಿಟ್ಟರೆ ಬೇರೆ ಏನಾದ್ರು ಗೊತ್ತಾ? ಅದು ಯಾಕೆ ಮಾಡ್ತಾ ಇಲ್ಲ? ಏನಾದ್ರು ಅಂದರೆ ಸರ್ ಮತ್ತೆ ನಾವು ದುಡಿಯೋದಕ್ಕೆ ಸರ್, ನಾವು ದುಡಿಯೋದಕ್ಕೆ ಕಡಿಮೆ ಸರ್, ಮತ್ತೆ ನಾವು ದುಡಿಯೋದಿಲ್ಲ ಸರ್, ಹಂಗೆ ಸರ್ ಹಿಂಗೆ ಸರ್ ಅಂತ. ಹಾಗೆ ನಾನು ಹೇಳೋದು ಇಷ್ಟೇ, ದಿನಕ್ಕೆ ಸಿಗರೇಟಿಗೆ 100 ರೂಪಾಯಿ ಹೇಳ್ತೀರ. ನಾನು ಓಪನ್ ಆಗಿ ಹೇಳ್ತೀನಿ, ದಿನಕ್ಕೆ ಒಂದು ಟೀ ಕುಡಿದ್ರೆ ಎಷ್ಟಪ್ಪ, ಒಂದು ಸಿಗರೇಟ್ ಎಷ್ಟಪ್ಪ, 20 ರೂಪಾಯಿ. ಸೊ ಒಂದು ಟೀ ಒಂದು ಸಿಗರೇಟ್ ಕಾಸ್ಟು 35 ರೂಪಾಯಿ. ದೋಸ್ತರ ಜೊತೆ ಹೋಗ್ಬಿಟ್ರೆ ಮುಗಿದೇ ಹೋಯ್ತು 100 ರೂಪಾಯಿ ಡಬಲ್. ನಾನು ಪೈಸಾ ಲೆಕ್ಕ ಹಾಕಿರ್ತೀನಿ ನಿಮಗೆ, ಅರ್ಥ ಹೋದ್ರೆ 4 ಟೀ 4 ಸಿಗರೇಟ್ ಬಸ್ ಖತಮ್, ಕಿತ್ತ ಹೋಗಿ 150 ರೂಪಾಯಿ ಆಯ್ತಾ? ಮಾಡ್ಕೊಂಡ್ರಿ, ಮಜಾ ಮಾಡಿದ್ರಿ, ಅದು ಒಂದು ಪತ್ತಿಗೆ ಆಯ್ತು 150 ರೂಪಾಯಿ. ಸಂಜೆಗೆ ಸಂಜೆಗೆ ಮತ್ತೆ ಅದು ಸಾಧ್ಯ ಅಂತ ಕುछ पिएंगे खाएंगे करके बोले तो कितना होता ಆಯ್ತು, ಅದೊಂದು 1000 ರೂಪಾಯಿ. ನೀವು ಲ್ಯಾವಿಶಾಗಿ ಬದುಕಿ ಸಂತೋಷವಾಗಿರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಇರಿ, ಬಟ್ ನಿಮ್ಮ ಕುಟುಂಬನ ಆಲೋಚನೆ ಮಾಡಬೇಕು. ನಾವು ಅಲ್ಟಿಮೇಟ್ಲಿ ಯಾರು ಕಲಿಸ್ಕೊಳ್ಳಿ ದುಡಿಯೋದು? ಇಮ್ಯಾಜಿನ್ ಮಾಡ್ಕೊಂಡ್ರೆ ಒಬ್ಬನಿಗೆ ಕುಟುಂಬನೇ ಇಲ್ಲ, ಮಕ್ಕಳಿಲ್ಲ, ಮರಿ ಇಲ್ಲ, ಹೆಂಡತಿ ಇಲ್ಲ, ಫ್ಯಾಮಿಲಿ ಇಲ್ಲ, ಯಾರೂ ಇಲ್ಲ. ಅವ್ನು ಏನಾಗ್ತಾನೆ? ಹುಚ್ಚಾಗಿ ಸುಮ್ಮನೆ ರೋಡ್ ಅನ್ಕೊಂತಿರ್ತಾರೆ. ಅವ್ನಿಗೆ ಏನು ಜವಾಬ್ದಾರಿ ಇಲ್ಲ, ಏನಿಲ್ಲ. ಅವ್ನಿಗೆ ದುಡಿಬೇಕನ್ನೋ ಆಸೆ ಇರಲ್ಲ. ಇವಾಗ ನಾವು ದುಡಿಯೋದು ಕೂಡ ಏನಕ್ಕೆ? ನಮ್ಮ ಕುಟುಂಬ ನೋಡ್ಕೋಬೇಕು ಅನ್ನೋ ಒಂದು ಆಸೆ. ಅರ್ಥದಲ್ಲಿ ನಮ್ಮ ಕುಟುಂಬಕ್ಕೆ ಪ್ರೊಟೆಕ್ಷನ್ ಕೊಟ್ಟಿಲ್ಲ ಅಂದ್ರೆ ಏನು ಪ್ರೊಟೆಕ್ಷನ್ ಕೊಡ್ತಿದ್ದೀರಾ? ಸುಮ್ಮನೆ ದುಡ್ಡು ಹಾಕ್ಬಿಟ್ಟು ತಂದ್ಬಿಟ್ಟು ವಾರಕ್ಕೆ ಸತಿ ಬಿರಿಯಾನಿ ಮಾಡ್ಕೊಟ್ಟಿದ್ದು ಮನೇಲಿ ನಾನು ಚೆನ್ನಾಗಿ ಮಾಡ್ಕೊತೀನಿ ಅಂತಂದ್ರೆ ಆಗಲ್ಲ. ಅರ್ಥ ಆಯ್ತಲ್ಲ? ಏನು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಮ್ಮ ಮಕ್ಕಳು ಸೆಂಟ್ರಲ್ ಓದ್ತಾ ಇರ್ತಾರೆ, ಸ್ಕೂಲ್ಗಳಿಗೆ ಹೋಗ್ತಾ ಇರ್ತಾರೆ. ಅಟ್ಲೀಸ್ಟ್ ಅವ್ರನ್ನಾದ್ರೂ ಕಾಲ ನಿಲ್ಲಿಸ್ಬೇಕು. ಅದನ್ನ ನಿಲ್ಲಿಸ್ಬೇಕು ಅಂತ ಹೇಳಂತಂದ್ರೆ ಏನಾದರೂ ನಾವು ಇನ್ಸೂರೆನ್ಸ್ ಮಾಡ್ಕೊಂಡಿರ್ತೀವಿ. ಅರ್ಥ ಆಯ್ತಾ? ನಾವೆಲ್ಲ ಹೇಳ್ಬಿಟ್ಟು ಸುಮ್ಮನೆ ನಾನು ರೋಡ್ ಸೇಫ್ಟಿ ಅಂತೇಳಿ ಸಿಗ್ನಲ್ ಹಾಕ್ರಿ, ಸಿಗ್ನಲ್ ಬಿಡ್ರಿ, ಡ್ರೈವಿಂಗ್ ಓಡಿಸ್ರಿ, ಇದೆಲ್ಲ ನಿಮ್ಗೆ ಗೊತ್ತಿದೆ. ಹಳೆ ಬಂದಾಗ ಇದೆಲ್ಲ ಹೇಳೋದಕ್ಕೆ ನಾನು ತುಂಬ ಇಂಟ್ರೆಸ್ಟ್ ಇಲ್ಲ, ಯೂಸ್ಲೆಸ್ ಅದೆಲ್ಲ ಅಲ್ವಾ? ಸಿಗ್ನಲ್ ಹಾಕ್ಬೇಕು, ಸಿಗ್ನಲ್ ಹಾಕಿ ಓಡಿಸ್ಬೇಕು, ಸ್ಲೋ ಆಗಿ ಓಡಿಸ್ಬೇಕು, ಸೀಟ್ ಬೆಲ್ಟ್ ಹಾಕೊಂಡು ಓಡಿಸ್ಬೇಕು, ಎಣ್ಣೆ ಹೊಡೆದು ಗಾಡಿ ಓಡಿಸ್ಬಾರ್ದು. ಇವೆಲ್ಲ ಹೇಳಿ ನಮ್ಮ ಅಪ್ಪನ ಕಾಲದಿಂದ ಹೇಳ್ಕೊಂಡೆ ಬರ್ತಾ ಇದೆ. ಅದು ಮ್ಯಾಟ್ರ್ ಇಲ್ಲ. ಬಟ್ ನಾನು ಹೇಳೋದೇನಂತಂದ್ರೆ ಏನಾದರೂ ಹೊಸದ ಅವಶ್ಯ ಮಾಡಿ. ದಯವಿಟ್ಟು ನಾನು ಹೇಳ್ತೀನಿ, ಒಂದು ಹುಂಡಿ ಮೇಂಟೈನ್ ಮಾಡಿ. ಪ್ರತಿಯೊಬ್ಬರು ಮನೆಯಲ್ಲಿ ಪ್ರತಿಯೊಬ್ಬರು ಒಂದು ಹುಂಡಿ ಮೇಂಟೈನ್ ಮಾಡಿ. ನೀವು ಬೆಳಿಗ್ಗೆ ಏನು ದುಡ್ಡು ತಗೊಂಡು ಜೋಬಲ್ಲಿ ಇಟ್ಕೊಂಡು ಬಂದಿರ್ತೀರ, ಸಂಜೆ ಮನೆಗೆ ಹೋಗ್ಬಿಟ್ಟು ನಿಮ್ಮ ಜೋಬಲ್ಲಿ ಎಷ್ಟು ದುಡ್ಡು ಇರುತ್ತೋ ಅಷ್ಟೇ ದುಡ್ಡು ಆ ಹುಂಡಿಗೆ ಹಾಕಿ. ಇದೊಂದು ಅಭ್ಯಾಸ ಮಾಡ್ತೀರಾ ನನಗೋಸ್ಕರ? ಅರ್ಥ ಆಯ್ತಾ? ಒಂದು ಹುಂಡಿ ಮಾಡಿ. ನಿಮ್ಮ ಜೋಬಲ್ಲಿ ಎಷ್ಟು ದುಡ್ಡು ಬಾಕಿ ಉಳಿದಿದೆಯಲ್ಲ, ಲಾಸ್ಟ್ ರಾಜ್ಯ ಮಲಗಬೇಕಾದ್ರೆ ಅಷ್ಟೇ ನಾನು ಏನು ಆಲೋಚನೆ ಮಾಡಬೇಕು. ಒಂದು ತಿಂಗಳಲ್ಲಿ ಅದು ತೆಗೆದು ನೋಡಿ. ನಿಮ್ಮ ಇನ್ಸೂರೆನ್ಸ್ಗೆ ಆಗೋಷ್ಟು ದುಡ್ಡು ಅದರಲ್ಲಿ ಇಲ್ಲ ಅಂದರೆ ನಾನು ಬರ್ಬೋದು. ನೋಡ್ರಪ್ಪ, ಯಾರು ಕಾಪಾಡಲ್ಲ, ಯಾರ್ಯಾರು ನಮ್ಮ ಕಷ್ಟಗಳಿಗೆ ಬರಲ್ಲ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಒಂದು ವೇಳೆ ಬಂದ್ರು 5,000 10,000 ಕೊಟ್ಟು ಕೈ ಕೊಡ್ಕೊತಾರೆ. ಇವಾಗ ಯಾರು ಹಿಂಗೆ ಆಯ್ತು, ಕಷ್ಟ ಆಯ್ತು ಅಂತ ನಾಳೆ ಸಾಧಿಕವ್ರು ಬಂದ್ಬಿಟ್ಟು ಸರ್ ಹಿಂಗೆ ನಮ್ಮ ಡ್ರೈವರ್ದು ಪ್ರಾಬ್ಲಮ್ ಆಗಿದೆ ಸರ್, ಹಿಂಗೆ ಹೆಲ್ಪ್ ಮಾಡಿ ಸರ್, ಏನಾದರೂ ಹಾಸ್ಪಿಟ್ಲಲ್ಲಿ ಇದ್ದಾರೆ ಅಂದರೆ ನಾನು ಎಷ್ಟು ಕೊಡಬಲ್ಲೆ? 5,000 10,000 ತೆಗೆದು ಕೊಡಬಲ್ಲೆ. ಅದಕ್ಕಿಂತ ಜಾಸ್ತಿ ಕೊಡೋಕ್ಕಾಗತ್ತ? ನಾವು ಕೊಡೋಕೆ ಬರಲ್ಲ. ಹೋಗ್ಲಿ ಬೇರೆ ಅವ್ರ ನಿಮ್ಮ ಫ್ರೆಂಡ್ಸ್ ಆದರೆ ಹೆಲ್ಪ್ ಮಾಡಿದ್ರೆ ಅವ್ರಿಗೂ ಕಷ್ಟಗಳಿದ್ದಾವೆ. ಅವ್ರು ಎಷ್ಟು ಮಾಡ್ತಾರೆ? ಅವರು ಒಂದು 5,000 10,000 ಅವ್ರಿಗೆ ಕೊಡ್ತಾರೆ. ಇಲ್ಲೇನು ಮಾಡೋಕ್ಕಾಗುತ್ತೆ? ನಾನು ಹೇಳೋದು ನಿಮ್ಗೆ ದುಡ್ಡು ಉಳಿಸ್ಕೊಳ್ಳೋದಕ್ಕೆ ಮಾರ್ಗ ಗೊತ್ತಾಗ್ತಿಲ್ಲ ಸರ್ ಅಂತಂದ್ರೆ ಇದೊಂದು ಮಾಡಿ. ಹುಂಡಿಗಳು ತಗೊಳ್ಳಿ, ಹುಂಡಿ ತಗೊಂಡೋಗಿ ಪ್ರತಿದಿನ ಸಂಜೆ ಅದೆಷ್ಟು ಜೋಬರ್ಗಳಿರುತ್ತೋ ಅಷ್ಟು ಅದರೊಳಗಡೆ ಹಾಕಿ 1 ತಿಂಗಳು ಆದ್ಮೇಲೆ ತೆಗೆದು ನೋಡಿ. ನೀವು ಒಂದು ಇನ್ಶೂರೆನ್ಸ್ ಪಾಲಿಸಿ ತಗೋಬೇಕು. 1 ಕೋಟಿ ರೂಪಾಯಿ ಬೆನಿಫಿಟ್ ಆಗೋಷ್ಟು ಇನ್ಶೂರೆನ್ಸ್ ಪಾಲಿಸಿ ಬರುತ್ತೆ. ಅದರಲ್ಲಿ ಆಕ್ಸಿಡೆಂಟಲ್ ಇನ್ಶೂರೆನ್ಸು ಇದೆ. ಅರ್ಥ ಆಯ್ತಲ್ಲ? ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ನಿಯರ್ ಅಬೌಟ್ 20 ಲಕ್ಷದಿಂದ 30 ಲಕ್ಷ ರೂಪಾಯಿವರೆಗೂ ಕೊಡ್ತಕ್ಕಂಥ ಆಕ್ಸಿಡೆಂಟ್ ಇನ್ಶೂರೆನ್ಸು ವರ್ಷಕ್ಕೆ 15,000 ರೂಪಾಯಿಗೆ ನಿಮ್ಮ ಫ್ಯಾಮಿಲಿ ಸಿಗ್ತಾ ಇದೆ. ಇದೇನು ಬೇಕು ನಿಮಗೆ? 15,000 ರೂಪಾಯಿ ವರ್ಷಕ್ಕೆ ಅಂದರೆ ತಿಂಗಳಿಗೆ ಎಷ್ಟಾಯ್ತಮ್ಮ? 1,200 ರೂಪಾಯಿ. 1,200 ರೂಪಾಯಿ. ಸೊ 1,200 ರೂಪಾಯಿ ಡಿವೈಡ್ ಮಾಡಿ ತಿಂಗಳಿಗೆ ದಿನಕ್ಕೆ ಎಷ್ಟಾಗುತ್ತೆ? 30 ರೂಪಾಯಿ ರೀ. ದಿನಕ್ಕೆ 30 ರೂಪಾಯಿ. 40 ರೂಪಾಯಿ ಇಟ್ಕೊಳ್ಳಿ. 4 12 ರೂಪಾಯಿ, 1,200 ರೂಪಾಯಿ, 40 ರೂಪಾಯಿ ಒಂದು ದಿನಕ್ಕೆ. ಒಂದು ಸಿಗರೇಟ್ 15 ರೂಪಾಯಿ, 20 ರೂಪಾಯಿ ಸಿಗರೇಟು, ಒಂದು ಚಾಯ್ 35 ರೂಪಾಯಿ ಆದರೆ ಇನ್ನೊಂದು 5 ರೂಪಾಯಿ ಸೇರಿಸಿದ್ರೆ ನಿಮಗೆ ಇನ್ಶೂರೆನ್ಸ್ ಆಗುತ್ತೆ.
ಬೇರೆ ಯಾರೋ ಹೇಳ್ತಿದ್ದ ಸಿಗರೇಟ್ ಬಿಡೋದು ಹೆಂಗೆ ಅಂತೇಳಿ, ಅವನು ಲೆಕ್ಕಾಚಾರ ಆಗ್ತಿದ್ದ, ನೋಡಪ್ಪ ಒಂದು ದಿನಕ್ಕೆ ನಾನು 100 ರೂಪಾಯಿ ಸಿಗರೇಟ್ ಇಟ್ಟರೆ ಒಂದು ವರ್ಷಕ್ಕೆ ಇಷ್ಟ ಆಗುತ್ತೆ, 10 ವರ್ಷಕ್ಕೆ ಇಷ್ಟ ಆಗುತ್ತೆ, ನನ್ನೊಂದು ಈ ದುಡ್ಡಲ್ಲಿ ನಾನೊಂದು ಕಾರ್ ತಗೋಬೋದು, ಹಂಗೆ ಮಾಡ್ಬೋದು ಅಂತೇಳಿ. ಇನ್ನೊಬ್ರು ಹೇಳ್ದಂತೆ ನಿಮ್ಮ ಕಾರಲ್ಲೇ ಐತೆ ಮತ್ತೆ ಇಷ್ಟು ನೀವು ಸಿಗರೇಟ್ ಹೊಡೆಯಲ್ವಲ್ಲ ಅಂತ ಹೇಳ್ತಾರೆ. ಸೊ ನಾನು ಹೇಳೋದಿಷ್ಟೇ, ಸಿ ಕಾರ್ ತಗೊಳ್ಳೋಷ್ಟು ಬೇಡಪ್ಪ, ನಮ್ಮ ಲೈಫಲ್ಲಿ ಬದುಕಿಸ್ಕೊಳ್ಳೋಷ್ಟು ನಾವು ದುಡ್ಡು ತೆಗಿಬೇಕು. ಅರ್ಥ ಆಯ್ತಾ? ಸೊ ಇನ್ನು ನಾನಿಲ್ಲ ನಮ್ಮ ರೆಗ್ಯುಲರ್ ರೂಲ್ಸ್ ಎಲ್ಲ ಹೇಳಿ ನಿಮ್ಗೆ ಬೋರ್ ಮಾಡಿಸಲ್ಲ. ಇದೊಂದು ಇನ್ಶೂರೆನ್ಸ್ ಅಂತ ಹೇಳಬೇಕಾಗಿತ್ತು. ಅರ್ಥ ಆಯ್ತಲ್ಲ? ನನ್ನ ಮಾತು ಕೇಳಿ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ತಗೊಳ್ರಿ, ಒಂದು 23 ಲಕ್ಷ ತಗೊಳ್ರಿ. ನಾವು ಮತ್ತೆ ಪರ್ಸನಲ್ ಲೈಫ್ ಇನ್ಶೂರೆನ್ಸ್ ಒಂದು 1 ಕೋಟಿ ರೂಪಾಯಿ ಅಷ್ಟು ತಗೊಳ್ರಿ. ಏನು ಹೆಚ್ಚು ಕಡಿಮೆ, ಯಾಕಂತಂದರೆ ಆಕ್ಸಿಡೆಂಟ್ಸ್ ಕೇಳಿ ಬರಲ್ಲ. ಯಾಕಂತಂದರೆ ಇಲ್ಲಿ ಹೆಂಗೆ ಆಗ್ತಾ ಇದೆ ಆಕ್ಸಿಡೆಂಟ್ಸ್ ಅನ್ನೋದು ನಿಮಗೂ ಗೊತ್ತು, ನಮಗೂ ಗೊತ್ತು. ಎಷ್ಟು ವರಸ್ಟ್ ಆಗ್ಬಿಟ್ಟಿದೆ ಅಂದರೆ ಹಲವರು ಇಂಡಿಯಾದಲ್ಲಿ ಪ್ರಸ್ತುತ ಒಂದು ವರ್ಷಕ್ಕೆ 3 ರಿಂದ 5 ಲಕ್ಷ ಜನ ಸುಮ್ಮನೆ ತೀರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅನವಸರವಾಗಿ ಸಿಲ್ಲಿ ಮಿಸ್ಟೇಕ್ಸ್ ಡ್ಯೂ ಟು ಕಮ್ಯುನಿಕೇಶನ್ ಗ್ಯಾಪ್. ಮುಂದುಗಡೆ ಅವನು ಯಾವ ಥರ ಓಡಿಸ್ತಾ ಇದ್ದಾನೆ, ಈ ಡ್ರೈವರ್ ಯಾವ ಥರ ಓಡಿಸ್ತಾ ಇದ್ದಾನೆ ಅನ್ನೋ ಕಮ್ಯುನಿಕೇಶನ್ ಗ್ಯಾಪ್ ಅಲ್ಲೇ ಆಕ್ಸಿಡೆಂಟ್ ಆಗುತ್ತೆ. ಅದ್ರ ಜೊತೆ ನಾವು ಓಡಿಸ್ತಾ ಇರೋ ಸ್ಪೀಡ್ ಎಷ್ಟು ರೀ? ಎಲ್ಲರೂ ಹೇಳ್ತಾರೆ ನಮ್ಮ ಹತ್ರ ಗವರ್ನರ್ ಐತೆ 80 ಓಡಿಸ್ತೀನಿ ಅಂತ. ಯಾವ ಬಂದಂಗೆ ಇಲ್ಲ ನಮಗೆಲ್ಲ. ಎಲ್ಲ ಗಾಡಿ 120 ಓಡಿಸ್ತೀರ, ಹೌದಾ? 120 ಓಡಿಸ್ಬೇಕಾದ್ರೆ ನಿಮಗೆ ಏನೂ ಅನ್ಸಲ್ಲ. ಆಕ್ಸಿಡೆಂಟ್ ಆದರೂ ಏನೂ ಅನ್ಸಲ್ಲ, ಟಕ್ಕಂತ ಒಂದು ಸೌಂಡ್ ಬರುತ್ತೆ ಅಷ್ಟೇ. ಅಷ್ಟು ಬಿಟ್ಟು ಆಮೇಲೆ ಇನ್ನೇನು ಕೇಳಲ್ಲ, ಕಾಣಿಸಲ್ಲ, ಮುಗಿದೋಯ್ತು ಸ್ಟೋರಿ. ಎಲ್ಲ ಕಪ್ಪಾಗಿ ಹೋಗೋ ಜೀವಗಳು ಹೋಗ್ಬಿಟ್ಟಿರ್ತವೆ. ನಮ್ಮ ಕಣ್ಣು ಮುಂದೆ ಎಷ್ಟೋ ಆಗಿದ್ದಾವೆ, ಎಷ್ಟೋ ರಕ್ತಸ್ರಾವ ಆಗಿದ್ದಾವೆ. ಆ್ಯಂಡ್ ಎಣ್ಣೆ ಹೊಡೆದು ಗಾಡಿ ಓಡಿಸ್ಬೇಡ್ರಿ, ಅದ್ರ ಥರ ಭಾರಿ ಮಜಾ ಬರುತ್ತೆ ಅಂತ ಭಾಳಷ್ಟು ಜನಕ್ಕೆ ಫೀಲಿಂಗು. ಬಟ್ ನಾನು ಹೇಳೋದು ಏನಂತಂದರೆ, ಎಣ್ಣೆ ಹೊಡೆದೇ ಗಾಡಿ ಓಡಿಸ್ಬೇಕು, ಮಜಾ ಬರುತ್ತೆ ಅಂತ ಅಂತಂದರೆ ನಿಮ್ಮ ಪ್ರೈವೇಟ್ ಫೀಲ್ಡಲ್ಲಿ ಓಡಿಸ್ರಿ. ಇವ್ರು ಹೋಗಿ ಇನ್ನೊಂದು ಗಾಡಿ ಬುದ್ಧಿ ಅವ್ರ ಫ್ಯಾಮಿಲಿನ ಹಾಳು ಮಾಡಿದೆ ಅಂತಂದ್ರೆ ಇದು ಅಲ್ವಾ? ಒಂಥರ ಗಂಟೆ ಸಾಯಿಸಿದ್ರು ಒಂದು ಲೆಕ್ಕ. ಅದು ಬಿಟ್ಟಾಕಿ ಯಾವುದೋ ಇನ್ನೊಂದು ಗಾಡಿ ಹೋಗಿ ಇನ್ನೊಂದು ಗಾಡಿ ಹೊಡ್ಕೊಂಡು ಅದರಲ್ಲೊಂದು 6 ಮಂದಿ ಸತ್ತೋಗಿ ಇದರಲ್ಲೊಂದು 6 ಮಂದಿ ಸತ್ತೋಗಿ ಏನು ಉಪಯೋಗ ಇದೆ? ಆ್ಯಂಡ್ ನೀವು ಎಲ್ಲ ಟ್ಯಾಕ್ಸೀಸು ಪಾಪ ಓವರ್ ಲೋಡಿಂಗ್ ಮಾಡಲ್ಲ. ನಮ್ಮಲ್ಲಿ ಭಾಳಷ್ಟು ಆಟೋಗಳು ಮತ್ತು ಈ ಲೈಟ್ ಬುಲ್ ವೆಹಿಕಲ್ಸೇ ಭಾಳಷ್ಟು ಓವರ್ ಲೋಡಿಂಗ್ ಜನಗಳನ್ನೆಲ್ಲ ತುಂಬಿರ್ತಾರೆ. ನೀವು ಆ ಥರ ಮಾಡಲ್ಲ. ಆ್ಯಂಡ್ ಇಷ್ಟು ಹೇಳ್ತಾ ಇದ್ದೀನಿ. ನಾನು ಹೇಳೋದಿಷ್ಟೇ, ದಯವಿಟ್ಟು ಎಷ್ಟು ಮಂದಿ ಉಂಡು ಇಟ್ಕೋತೀರಾ? ಇವತ್ತಿಂದಾನೇ ಚಾಲು ಆಗಬೇಕು. ಇಟ್ಕೋತೀರಾ? ಎಲ್ಲರೂ ಇಟ್ಬಿಟ್ಟು ಇಟ್ಕೊಳ್ಳಿ. ಲಾಸ್ಟಿಗೆ ನಿಮ್ಮ ಜಾಬಲ್ಲಿ 100 ರೂಪಾಯಿ ಹೋದ್ರೆ 20 ರೂಪಾಯಿ ಹೋದ್ರೆ 2 ರೂಪಾಯಿ ಕಾಯಿನ್ ಹೊಡೆದ್ರು ಕೂಡ ಅದರೊಳಗಡೆ ಹಾಕ್ಕೊಳ್ಳಿ. ಒಂದು ತಿಂಗಳು ಆದ್ಮೇಲೆ ಚೆಕ್ ಮಾಡ್ಕೊಳ್ಳಿ. ನನಗೆ ಹೇಳಿ, ಭಯ ಕೇಳಿದ್ರೆ ಭಯ ಮಾಡ್ತೀನಿ ಅಂತ ಹೇಳ್ತಾರೆ. ಹೇಳೋಣ ಸರ್, ಹೇಳಿ. ನಾನು ಬೇಕಾದ್ರೆ ಬಂದ್ಬಿಟ್ಟು ಒಂದು ಇನ್ಶೂರೆನ್ಸ್ ಕಂಪ್ನಿಯವ್ರನ್ನ ಕರ್ಸೋಣ. ಇನ್ಶೂರೆನ್ಸ್ ಕಂಪ್ನಿಯವ್ರನ್ನ ಕರೆಸ್ಬಿಟ್ಟು ಸೀದಾ ಏನಾದರೂ ಬಾರ್ಗೇನಿಂಗ್ ಮಾಡಿಬಿಟ್ಟು ಏನಾದರೂ ಮಾಡಿ ನೀವು ಪಾಸಿಬಲ್ ಆಗ್ತದೆ ಇಮಿಡಿಯೇಟ್ ಒಂದು ಒಳ್ಳೆ ಪಾಲಿಸೀಸ್ ಕೊಡ್ಸೋಣ. ಏನಪ್ಪ, ನನ್ನ ಮಾತು ಕೇಳಿ ಇನ್ಶೂರೆನ್ಸ್ ಮಾಡಿಸ್ಕೊಳ್ರಿ. ನೀವು ಚೆನ್ನಾಗಿರಿ, ನಿಮ್ಮ ಕುಟುಂಬ ಚೆನ್ನಾಗಿರಲಿ. ನೀವು ಎಷ್ಟು ಚೆನ್ನಾಗಿರ್ತೀರೋ ನಮ್ಮ ಡಿಪಾರ್ಟ್ಮೆಂಟಿಗೆ ಅಷ್ಟು ಚೆನ್ನಾಗಿರುತ್ತೆ. ಯಾಕಂತಂದರೆ ಈ ಆಕ್ಸಿಡೆಂಟ್ ಮಾಡೋದಕ್ಕೆ ನಾವು ನೋಡೋ ಅವಶ್ಯಕತೆ ನಮಗಿಲ್ಲ, ನಮಗೆ ಬೇಡ. ಓಕೆ, ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಧನ್ಯವಾದ ಸಾಹೇಬರಿಗೆ. ಒಂದು ಚಾಲಕನಿಗೆ ಎಷ್ಟು ತೊಂದರೆಗಳು ಇದ್ದಾವೆ ಅಂತ